ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ದರ್ಶು ಎಜುಕೇರ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಎಷ್ಟೊಂದು ಜನಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ. ಯಾಕಂದರೆ 11ನೇ ಕಂತಿನ ಹಣ ಬರೋದು ತುಂಬ ಡಿಲೇ ಆಗಿದೆ, ತುಂಬ ಲೇಟ್ ಕೂಡ ಆಗಿದೆ. ಯಾಕಂದರೆ 11ನೇ ಕಂತಿನ ಹಣ ಎಷ್ಟೋ ಜನಕ್ಕೆ ಬಂದಿಲ್ಲ, ಇಲ್ಲಿ ಯಾಕೆ ಬಂದಿಲ್ಲ ಅಂತಲೂ ಕೂಡ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ 11ನೇ ಕಂತಿನ ಹಣ ಯಾವಾಗ ಬರುತ್ತೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ಮೊದಲನೇ ಬಾರಿಗೆ ನಮ್ಮ ಒಂದು ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರಾ, ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ ಎಲ್ಲ ಅಪ್ಡೇಟ್ಸ್ ನಿಮಗೆ ದಿನಾಗಲೂ ಬರ್ತಾ ಹೋಗುತ್ತೆ. ಹಾಗಾಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ನ ಮಾಡ್ಕೊಳ್ಳಿ. ನಿಮ್ಮ ಒಂದು 11ನೇ ಕಂತಿನ ಗೃಹಲಕ್ಷ್ಮಿಯ ಯೋಜನೆಯ ಹಣ ಇನ್ನೂ ಕೂಡ ಯಾಕೆ ಬಂದಿಲ್ಲ ಅನ್ನೋದಾದರೆ, ಈ 11ನೇ ಕಂತಿನ ಹಣ ಡಿಲೇ ಆಗ್ತಾ ಇದೆ. ಹಿಂದಿನ 9 ಹಾಗೂ 10ನೇ ಕಂತಿನ ಹಣ ಕೂಡ ಕೆಲವೊಬ್ಬರಿಗೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅನ್ನೋದು ಕೂಡ ನಾನು ತಿಳಿಸ್ಕೊಟ್ಟಿದ್ದೇನೆ. ಆ ಒಂದು ವಿಡಿಯೋನ ನೋಡಿಲ್ಲ ಅಂದರೆ ಇವಾಗಲೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಇವಾಗಲೇ ಹೋಗಿ ನೋಡಿ. ಹಾಗೆ 11ನೇ ಕಂತಿನ ಹಣ ಈಗ 5 ಲಕ್ಷ ಜನರಿಗೆ ಮಾತ್ರ, 5 ಲಕ್ಷ ಫಲಾನುಭವಿಗಳಿಗೆ ಮಾತ್ರ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮಾತ್ರ ಈ ಒಂದು 11ನೇ ಕಂತಿನ ಹಣ ಬಂದಿದೆ. ಹಾಗಾದರೆ ಇನ್ನೂ 1,15,00,000 ಮಹಿಳೆಯರಿಗೆ ಇನ್ನೂ ಕೂಡ 11ನೇ ಕಂತಿನ ಹಣ ಬಂದು ಅವರ ಅಕೌಂಟಿಗೆ ಜಮಾ ಆಗಿಲ್ಲ. ಯಾಕೆ ಅನ್ನೋದಾದರೆ, ಎಲ್ಲರಿಗೂ ಕೂಡ ಒಂದೇ ಸಲ ಹಣವನ್ನು ಜಮಾ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಒಬ್ಬೊಬ್ಬರಿಗೆ ಹಂತ ಹಂತವಾಗಿ ಒಂದಿಷ್ಟು ಜನಗಳಿಗೆ ಮಾತ್ರ ಗೃಹಲಕ್ಷ್ಮಿಯ ಹಣವನ್ನು ಹಾಕ್ತಾ ಹೋಗ್ತಾರೆ. ಹಾಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವ ಪ್ರಕಾರ 23ನೇ ತಾರೀಕಿಂದನೇ ಹಣ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೀವು ನಿಮ್ಮ ಅಕೌಂಟ್ಗೆ ಹೋಗಿ ಚೆಕ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಹಣ ಬಂದಿದೆಯಾ ಇಲ್ವಾ ಅಂತ. ಹಾಗಾದರೆ ಇವತ್ತು 25ನೇ ತಾರೀಕು, 25ನೇ ತಾರೀಕಿಂದ ನಿಮ್ಮ ಒಂದು ಅಕೌಂಟ್ಗೆ ಹಣ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತಲೂ ಕೂಡ ಈಗ ಅಪ್ಡೇಟ್ ಬಂದಿದೆ. ನಿಮ್ಮ ಒಂದು ಅಕೌಂಟ್ಗೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. 25ನೇ ತಾರೀಕಿಂದ ಈಗ 2,000 ಹಣ ನಿಮಗೆ ಬಂದು ನಿಮ್ಮ ಅಕೌಂಟ್ಗೆ ಜಮಾ ಆಗ್ತಾ ಇದೆ. ಹಾಗಾದರೆ ನಿಮ್ಮ ಒಂದು ಹಣ ಈಗ ಇವತ್ತೇ ಬರ್ತಾ, ನಾಳೆ ಬರ್ತಾ, ನಾಡಿದ್ದು ಬರ್ತಾ ಅಂತ ಕೇಳೋದಾದರೆ, ಕೆಲವೊಂದು ಜಿಲ್ಲೆಗಳಿಗೆ ಈಗಾಗಲೇ ಹಣ ಬಂದು ಮುಟ್ಟಿದೆ. ನಿಮ್ಮ ಒಂದು ಜಿಲ್ಲೆಗೆ ಬಂದಿದೆಯಾ ಇಲ್ವಾ ಅಂತ ಇವಾಗಲೇ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಒಂದು ಜಿಲ್ಲೆಗೆ ಇವತ್ತಾದರೂ ಬರ್ಬೋದು, ನಾಳೆ ಆದರೂ ಬರ್ಬೋದು. ಎಲ್ಲರಿಗೂ ಒಟ್ಟಿಗೆ ಹಾಕೋದಕ್ಕೆ ಆಗೋದಿಲ್ಲ. ಇನ್ನೂ 1,15,00,000 ಮಹಿಳೆಯರಿಗೆ ಇನ್ನೂ ಕೂಡ ಅಕೌಂಟ್ನಲ್ಲಿ ಜಮಾ ಆಗಿಲ್ಲ. ಹಾಗಾದರೆ ನಿಮಗೂ ಕೂಡ ಇವತ್ತು ಬರುವಂಥ ಚಾನ್ಸಸ್ ಎಲ್ಲ ಇದೆ. ಇವಾಗಲೇ ಹೋಗಿ ನಿಮ್ಮ ಅಕೌಂಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಹಿಂದಿನ ಒಂದು 9ನೇ ಕಂತು, 10ನೇ ಕಂತಿನ ಹಣ ಇನ್ನೂ ಕೂಡ ಪೆಂಡಿಂಗ್ ಇದ್ದರೆ ಆ ಒಂದು ವಿಚಾರವನ್ನು ನೀವು ಮಹಿಳಾ ಕಲ್ಯಾಣ ಇಲಾಖೆಯಲ್ಲಿ ಹೋಗಿ ನೀವು ವಿಚಾರಿಸಬೇಕಾಗತ್ತೆ. ಅಪ್ಲಿಕೇಶನ್ ಏನು ಹಾಕಿರ್ತೀರ ಆ ಒಂದು ಅಪ್ಲಿಕೇಶನ್ನಲ್ಲಿ ನೀವು ಹೋಗಿ ಇವಾಗಲೇ ಮಹಿಳಾ ಕಲ್ಯಾಣ ಇಲಾಖೆಯಲ್ಲಿ ನೀವು ವಿಚಾರಣೆಯನ್ನು ಮಾಡ್ಕೋಬೋದು. ಹಾಗಾದರೆ ನಿಮಗೆ 11ನೇ ಕಂತಿನ ಹಣ ಬಂದಿದೆಯಾ ಇಲ್ವಾ ಅಂತ ಇವಾಗಲೇ ನಮಗೆ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಇನ್ನೂ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 11ನೇ ಕಂತಿನ ಹಣ 5 ಲಕ್ಷ ಮಹಿಳೆಯರಿಗೆ ಈಗಾಗಲೇ ಬಂದು ಮುಟ್ಟಿದೆ. ನಿಮಗೆ ಬಂದಿದೆಯಾ ಇಲ್ವಾ ಅಂತಲೂ ಕೂಡ ಕಮೆಂಟ್ ಮಾಡಿ. ಬಂದಿಲ್ಲ ಅಂತಂದರೆ ನೀವು ಏನೋ ಒಂದು ತಪ್ಪು ಮಾಡಿರ್ತೀರ. ಆ ಒಂದು ತಪ್ಪು ಏನು ಅಂತಲೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ಇವಾಗಲೇ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಮಗೆ ಕೂಡ ಒಂದು ಸಪೋರ್ಟನ್ನು ನೀಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಎಲ್ರಿಗೂ ಕೂಡ ಧನ್ಯವಾದ. 11ನೇ ಕಂತಿನ ಹಣ ಇನ್ನೂ ಯಾರಿಗೆ ಬಂದಿಲ್ಲ, ಇವತ್ತು ಬರುವಂಥ ಚಾನ್ಸಸ್ ಎಲ್ಲ ಇದೆ. ಹಾಗಾಗಿ ನಿಮ್ಮ ಅಕೌಂಟ್ನ ಚೆಕ್ ಮಾಡ್ಕೊತಾ ಇರಿ ಇವತ್ತು. ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಯಾರು ಇದ್ದಾರೆ, ನಿಮ್ಮ ಒಂದು ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರೇ.